ದಾವಣಗೆರೆಯಲ್ಲಿ ಸಮರ್ಥ ಅಭ್ಯರ್ಥಿಯಾಗ್ತಾರಾ ಅಥವಾ ಅಲ್ಪಸಂಖ್ಯಾತರಿಗೆ ಈ ಬಾರಿ ಅವಕಾಶ ನೀಡಲಾಗುತ್ತಾ? ಈಗಾಗಲೇ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಸಲ್ಲಿಸಿದ್ದಾರೆ, ಮತ್ತೊಂದು ಕಡೆ ಸಮರ್ಥ ಕೂಡ ನಾಮಿನೇಷನ್ ಸಲ್ಲಿಸಿದ್ದಾರೆ. ಅಧಿಕೃತ ಘೋಷಣೆಗೆ ಮುಂಚೆಯೇ ನಾಮಿನೇಷನ್ ಆಗಿದೆ. ಯಾರಿಗೆ ಸಿಗತ್ತೆ? ಪುತ್ರ ಸಮರ್ಥ್ಗೆ ಸಾಥ್ ನೀಡಿ ಪ್ರಭಾ ಮಲ್ಲಿಕಾರ್ಜುನ್ ತೆರಳಿ ಪುತ್ರ ನಾಮಿನೇಷನ್ ಸಲ್ಲಿಸಿದ್ದಾರೆ. ಸೋಮವಾರ ಮತ್ತೊಂದು ಸಲ ನಾಮಿನೇಷನ್ ಇರುತ್ತೆ. ತಾತ ಬಳಸ್ತಾ ಇದ್ದ ಕಾರ್ನಲ್ಲೇ ಬಂದು ಸಮರ್ಥ ನಾಮಪತ್ರ ಸಲ್ಲಿಸಿದ್ದಾರೆ. ಸೋಮವಾರ ಮತ್ತೊಂದು ಸಲ ನಾಮಪತ್ರ ಸಲ್ಲಿಸ್ತಾರೆ ಸಚಿವರ ಪುತ್ರ. ಒಂದು ಬೃಹತ್ ರೋಡ್ ಶೋ ಇರುತ್ತೆ. ನಾಮಪತ್ರ ಸಲ್ಲಿಕೆಗೆ ಹೋಗ್ತಾ ಇರೋ ವಿಷುವಲ್ ಇದು. ಮಾರ್ಚ್ 23ರಂದು ಬೃಹತ್ ರೋಡ್ ಶೋ ನಡೆಸಿ ಮತ್ತೊಂದು ಸಲ ನಾಮಪತ್ರ ಇರುತ್ತೆ. ಸೋಮವಾರ 3 ಸೆಟ್ ನಾಮಪತ್ರ ಸಲ್ಲಿಸಲಿರೋ ಸಮರ್ಥ ಯುಗಾದಿ ರಂಜಾನ್ ಹಿನ್ನೆಲೆಯಲ್ಲಿ ಇವತ್ತು 2 ಸೆಟ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಾಯಿಯ ಜೊತೆ ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. 2 ಸೆಟ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ಇದಾದ ಮೇಲೆ ಸೋಮವಾರ ಮತ್ತೊಂದು ಸಲ ನಾಮಿನೇಷನ್ ಇರುತ್ತೆ. ದಾವಣಗೆರೆಯಲ್ಲಿ ಇನ್ನೂ ಟಿಕೆಟ್ ಕಗ್ಗಂಟು ಬಗೆಹರಿದಿಲ್ಲ. 35ರಿಂದ 40% ಮುಸ್ಲಿಂ ಸಮುದಾಯದ ವೋಟ್ ಬ್ಯಾಂಕ್ ಇದೆ. ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ನಾಮಪತ್ರ ಬಿ ಫಾರಂ ಇಲ್ಲದೆ ನಾಮಪತ್ರ ಸಲ್ಲಿಸ್ತಾ ಇದ್ದೀರಲ್ಲ ಅನ್ನೋ ಪ್ರಶ್ನೆಗೆ ಗರಂ ಆದ್ರು ಸಮರ್ಥ. ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೇ ಶಾಮನೂರು ಶಿವಶಂಕರಪ್ಪ ಅಂದಿದ್ದಾರೆ. ನಮಗೆ ನಂಬಿಕೆ ಇದೆ, ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಸಮರ್ಥ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಜೆ ಅಥವಾ ನಾಳೆ ಬಿ ಫಾರಂ ಸಿಗುತ್ತೆ ಅಂತ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಭದ್ರಕೋಟೆ, ಅದನ್ನ ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಸಂಸದರು, ತಂದೆ ಸಚಿವರು. ಇವತ್ತು 2 ದಿನಗಳು ಕೂಡವೆ ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಿದ್ವಿ. ಎಂಥ ಪ್ರಶ್ನೆ ಕೇಳ್ತಿದ್ರಿ? ಶಾಮನೂರು ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತಿ ಅಂತ. ನಮ್ಮ ತಾತರು ಏನೇನು ಮಾಡಿದ್ರು ನಾವು ಆ ಕೆಲಸಗಳು ಮುಂದುವೈತೀವಿ. ಆಮೇಲೆ ಎಲ್ಲರೂ ಅದಕ್ಕೆ ಒಂದು ಸುಮಾರು 6 ತಿಂಗಳಿಂದ ನಾವು ಅವಾಗಿಂದ ಅಡ್ಡಾಡ್ಕೊಂತ ಜನನೇ ಭಾಳ ಪ್ರೀತಿಸ್ತಿದ್ದಾರೆ ನಮ್ಮನ್ನು. ಯಾಕಂದರೆ ನಾವು ನಮ್ಮ ಕಿವಿರ್ಬೋದು, ನಮ್ಮ ಮೂಗಿರ್ಬೋದು, ಆದರೆ ಅಜ್ಜಾರು ನೆನೆಸ್ತಾರೆ. ಆಮೇಲೆ ಅದೇ ಬೇಡಿಕೆ ಇಡ್ಕೊಂತಾರೆ. ಅಜ್ಜಾರು ಯಾವ ಲೆಕ್ಕಕ್ಕೆ ಬಡವ್ರ ಸೇವೆ ಮಾಡಿದ್ರು, ಎಲ್ಲ ವರ್ಗದ ಜನನ ಸೇವೆ ಮಾಡಿದ್ರು, ಅದೇ ಲೆಕ್ಕಕ್ಕೆ ನಾವು ಸೇವೆ ಮಾಡಬೇಕು ಅಂತ ಜನನೇ ನಮಗೆ ಆದೇಶ ಕೊಡ್ತಿದ್ದಾರೆ. ನಾವು ಮುಂದೆ ಮಾಡ್ಕೊಂತ ಇರ್ತೀವಿ ಅಂತ ಅಯ್ಯೋ ಹ್ಞೂ ರೀ, 100ಕ್ಕೆ 100 ಐತಿ. ದಾವಣಗೆರೆ ದಕ್ಷಿಣ ಅಂದರೆ ಕಾಂಗ್ರೆಸ್ನ ಭದ್ರಕೋಟೆ. ಅದು ಮಲ್ಲಿಕಾರ್ಜುನ್ ಅವರಾಯಿತು, ಅವರ ಒಂದು ಉಸ್ತುವಾರಿಯಲ್ಲಿ ನಾವು ಒಳ್ಳೆ ಚುನಾವಣೆ ಮಾಡಿಬಿಟ್ಟು ಬಿ ಫಾರ್ಮ್ ಸಿಗೋ ತನಕ ಗೊಂದಲ ಇರೋದು. ಬಿ ಫಾರ್ಮ್ ಸಿಕ್ಕ ಮೇಲೆ ವರಿಷ್ಠರದು ಜವಾಬ್ದಾರಿ ಆಗುತ್ತೆ. ಜೊತೆಗೆ ಲೋಕಲಿ ಉಸ್ತುವಾರಿ ಸಚಿವರು ಕೂಡ ಎಲ್ಲರನ್ನು ಕರೆದುಬಿಟ್ಟು ವಿ ವಿಲ್ ಟೇಕ್ ಎವ್ರಿ ಒನ್ ಇನ್ ಟು ಕಾನ್ಫಿಡೆನ್ಸ್. ಈಗ ನಮ್ಮಲ್ಲಿರುವಂತಹ ವೀಕ್ನೆಸ್ನ ಅವರು ಹೈಲೈಟ್ ಮಾಡಿ ಅದು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಅವರು ಈ ಭದ್ರಕೋಟೆನ ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಗೆಲ್ಲಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದು ದೃಢ ಸಂಕಲ್ಪ, ಒಂದು ತೀರ್ಮಾನ ಮಾಡಿದ ಮೇಲೆ ಅದಕ್ಕೆ ಬದ್ಧವಾಗಿ ಕೆಲಸ ಮಾಡೋಣ. ಕಾಂಗ್ರೆಸ್ ಟಿಕೆಟ್ ಘೋಷಣೆಗೂ ಮುನ್ನವೇ ಒಂದು ಕಡೆ ಸಮರ್ಥ ನಾಮಿನೇಷನ್ ಸಲ್ಲಿಸಿದ್ರೆ, ಟಿಕೆಟ್ ಘೋಷಣೆಗೂ ಮುನ್ನವೇ ಮತ್ತೊಂದು ಬಣದಿಂದ ಕೂಡ ನಾಮಿನೇಷನ್ ಆಗಿದೆ. ಸಮರ್ಥ ನಾಮಪತ್ರ ಬೆನ್ನಲ್ಲೇ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಸಲ್ಲಿಸಿದ್ದಾರೆ. ಸಾದಿಕ್ ಪೈಲ್ವಾನ್ ಕೂಡ ನಮಗೆ ಟಿಕೆಟ್ ಸಿಗತ್ತೆ, ಇಲ್ಲ ಅಂದ್ರೆ ಸೋಮವಾರ ನಾವು ಉತ್ತರ ಕೊಡ್ತೀವಿ ಅಂತ ಎಚ್ಚರಿಕೆ ನೀಡೋ ರೀತಿಯಲ್ಲೂ ಮಾತಾಡಿದ್ದಾರೆ.
ಎರಡೂ ಬಣದಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಸಮರ್ಥ್ ಮಾತಾಡಿದ್ದನ್ನ ಈಗಷ್ಟೇ ನೋಡಿದ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಮಾತಾಡಿದ್ದನ್ನು ನೋಡಿದ್ರಿ. ಸಾದಿಕ್ ಪೈಲ್ವಾನ್ ಕೂಡ ಹೋಗಿ ನಾಮಿನೇಷನ್ ಸಲ್ಲಿಸಿ ಬಂದಿದ್ದಾರೆ. ಅರ್ಜಿಯನ್ನು ಎಲ್ಲರೂ ಸಲ್ಲಿಸ್ತಾ ಇದ್ದಾರೆ. ಸೋಮವಾರ ತಮ್ಮ ಬೈಲಿಗೆ ಯಾರು ನಾಮಪತ್ರ ಸಲ್ಲಿಸ್ತಾರ ಅಂತೇಳಿ ಸೋಮವಾರ ತಮ್ಮನ್ನು ಎಲ್ಲರಿಗೂ ಬಹಿರಂಗ ಸಭೆಯಲ್ಲಿ ಗೊತ್ತು ಮಾಡಿ. ಕಾಂಗ್ರೆಸ್ ಪಕ್ಷದಿಂದಾನೇ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅಲ್ಲಿಗೂ ನಮ್ಮ ಸ್ಟೇಟ್ ಗೌರ್ಮೆಂಟ್ನವರು ಹೈಕಮಾಂಡ್ನವರು ಏನಾರು ವ್ಯತ್ಯಾಸ ಮಾಡಿದರೆ ಸೋಮವಾರ ನಾಮಿನೇಷನ್ನು ಜನಸಂಖ್ಯೆಯಲ್ಲಿ ಬಂದು ನಾಮಪತ್ರವನ್ನು ಸಲ್ಲಿಸ್ತೇನೆ. ಆವಾಗ ನಮ್ಮ ಸಮಾಜದವರು, ನಮ್ಮ ಹಿರಿಯರು, ನಮ್ಮ ಮಂತಂದವರು ಏನು ತೀರ್ಪು ತೊಗೊತಾರೆ. ಆಮೇಲೆ ನಾವು ಸಾಯಂಕಾಲ ನಮ್ಮ ಧರ್ಮದವರು, ನಾವು ನಮ್ಮ ಏರಿಯಾದವರು, ನಮ್ಮ ಅಣ್ಣ ತಮ್ಮಂದರು, ಸ್ನೇಹಿತರು, ಶಿಷ್ಯಂದರು ಎಲ್ಲ ಜಾತಿ ಧರ್ಮದವ್ರಿಗೆ ಸೇರಿಸ್ಕೊಂಡು ಏನು ತೀರ್ಮಾನ ತೊಗೋಬೇಕೋ, ಮುಂದೆ ಹೆಜ್ಜಿಡಬೇಕೋ, ಇನ್ನು ಹಿಂದಕ್ಕೆ ಸರಿಬೇಕೋ ಏನಂತಕ್ಕದ್ದು ಆವಾಗ ನಾವು ಸೋಮವಾರ ಸಾಯಂಕಾಲ ತೀರ್ಮಾನ. ಅರ್ಜಿಯನ್ನು ಎಲ್ಲರೂ ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿಸೋದಕ್ಕೆ ಇಬ್ಬರು ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮಹಂತೇಶ್ ದಾವಣಗೆರೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕನ್ನಡಪ್ರಭ ವರದಿಗಾರರಾದ ನಾಗರಾಜ್ ಬಡದಾಳ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಂತೇಶ್, ಇಬ್ಬರು ಅಭ್ಯರ್ಥಿಗಳು ಅಂದ್ರೆ ಈಗಾಗಲೇ ನಾಮಿನೇಷನ್ ಮಾಡಿರುವವರು ಸಮರ್ಥ್ ಒಂದು ಕಡೆ, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್, ಇಬ್ಬರೂ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಚುಲಿ ಏನಾಗ್ತಾ ಇದೆ ಕ್ಷೇತ್ರದಲ್ಲಿ, ಏನಾಗ್ತಾ ಇದೆ? ಭಾವನಾ, ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಏಪ್ರಿಲ್ 9ಕ್ಕೆ ನಡೆಯಬೇಕಾಗಿದೆ. ಈ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಚನೆಯಾದಾಗಿಂದಲೂ ಸಹ ಶಾಮನೂರು ಕುಟುಂಬದ ಹಿಡಿತದಲ್ಲಿರುವಂಥದ್ದು ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮತಗಳೇ ಹೆಚ್ಚಿರುವಂಥದ್ದು. ಈ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಒಂದು ಅವಕಾಶ ಇದೆ, ನಮಗೆ ಒಂದು ಅವಕಾಶವನ್ನು ಮಾಡಿಕೊಡಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿ ಅಂತ ಕೆಲವೊಂದಿಷ್ಟು ದಿನಗಳಿಂದಲೂ ಅಂದರೆ ಚುನಾವಣೆ ಘೋಷಣೆಗೂ ಮುನ್ನವೇ ಸರಣಿ ಸಭೆಗಳಾಗ್ತಾ ಇದ್ವು. ಇದಕ್ಕೆ ಪುಷ್ಟಿ ಕೊಡುವಂತೆ MLC ಅಬ್ದುಲ್ ಜಬ್ಬಾರ್ ಅವರು, ಹಾಲಿ ಕಾಂಗ್ರೆಸ್ MLC ಆದಂಥ ಅಬ್ದುಲ್ ಜಬ್ಬಾರ್ ಅವರು ಬಹಿರಂಗವಾಗಿ ಟಿಕೆಟ್ಗೆ ಬೇಡಿಕೆ ಇಟ್ಟರು. ಅಷ್ಟೇ ಅಲ್ಲದೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆಗೆ ಆಗಮಿಸಿ ಅಲ್ಪಸಂಖ್ಯಾತ ಸಮುದಾಯದ ಪರ ಬ್ಯಾಟ್ ಬೀಸಿದ್ರು. ಅಲ್ಪಸಂಖ್ಯಾತ ಸಮುದಾಯದವರು ಈ ಬಾರಿ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಈ ಹಿಂದೆ ನಾನಿರುವವರೆಗೂ ನನಗೆ ಮತ ನೀಡಿ, ಮುಂದೆ ನಾನಿಲ್ಲದ ಕಾಲಕ್ಕೆ ನಿಮಗೆ ಟಿಕೆಟ್ ಎಂಬ ಮಾತನ್ನು ಹೇಳಿದ್ರು. ಈ ವಿಡಿಯೋವನ್ನು ನನಗೆ ತೋರಿಸಿದ್ರು ಅಂತ ಜಮೀರ್ ಅಹಮದ್ ಅವರು ಹೇಳಿದ್ರು. ಇದಾದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು SS ಮಲ್ಲಿಕಾರ್ಜುನ್ ಮಧ್ಯೆ ಟಾಕ್ ಫೈಟ್ ಆಗಿದ್ದನ್ನು ಸಹ ನಾವೆಲ್ಲ ನೋಡಿದ್ದೀವಿ. ಈಗ ಟಿಕೆಟ್ ಕಗ್ಗಂಟಾಗಿದೆ. ಅಂದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಕುರಿತಂತೆ ಚುನಾವಣಾ ಉಸ್ತುವಾರಿ ಸಮಿತಿಯನ್ನು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ರಚನೆ ಮಾಡಿದರು. ದಾವಣಗೆರೆ ಟಿಕೆಟ್ ವಿಚಾರವಾಗಿ ಈಗಾಗಲೇ 3 ಬಾರಿ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ನಡೆದಿದೆ. 2 ಬಾರಿ ಬೆಂಗಳೂರಲ್ಲಿ, 1 ಬಾರಿ ದಾವಣಗೆರೆಯಲ್ಲಿ. 3 ಬಾರಿಯೂ ಸಹ ಒಮ್ಮತದ ತೀರ್ಮಾನ ಆಗಿಲ್ಲ. ಅದರಲ್ಲೂ ದಾವಣಗೆರೆಯಲ್ಲಿ ನಡೆದಂಥ ಚುನಾವಣಾ ಉಸ್ತುವಾರಿ ಸಮಿತಿ ಸಭೆ ವೇಳೆ 2 ಗುಂಪುಗಳ ಮಧ್ಯೆ ವಾಗ್ವಾದವೇ ಆಯಿತು. ಸಭೆಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಏನು ಈ ಸಮಿತಿಯ ಸಂಚಾಲಕ, ಚುನಾವಣಾ ಉಸ್ತುವಾರಿ ಸಮಿತಿ ಸಂಚಾಲಕರಾದಂಥ ಮಂಜುನಾಥ್ ಭಂಡಾರಿಯವರು, H ಆಂಜನೇಯ, HM ರೇವಣ್ಣ ಸೇರಿದಂತೆ ಎಲ್ಲ ನಾಯಕರು ಸಹ ವಾಪಸ್ಸಾದರೂ ನಾವು ಅಲ್ಲಿ ಹೈಕಮಾಂಡ್ಗೆ ನಮ್ಮ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳಿದರು. ಇಂದು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಏನು ಮೀಟಿಂಗ್ ಆಗಿದೆ, ಅದರಲ್ಲಿ ಏನು ತೀರ್ಮಾನ ಆಗಿದೆ ಎಂಬುದನ್ನು ಕಾದು ನೋಡಬೇಕು. ಒಂದೆಡೆ ಅಲ್ಪಸಂಖ್ಯಾತ ಸಮುದಾಯದವರು ತಮಗೆ ಟಿಕೆಟ್ ಬೇಕಂತ ಪಟ್ಟು ಹಿಡಿದಿದ್ರೆ, ಮತ್ತೊಂದೆಡೆ ಸಚಿವ SS ಮಲ್ಲಿಕಾರ್ಜುನ್ ಅವರು ಸಹ ಪಟ್ಟು ಹಿಡಿದಿದ್ರೆ, ಅವರ ಅಭಿಮಾನಿಗಳು ಸಹ ಪಟ್ಟು ಹಿಡಿದಿರುವಂಥದ್ದು. ಸಮರ್ಥ್ಗೆ ಟಿಕೆಟ್ ಕೊಡಿಸಲು ಇನ್ನೆಲ್ಲದ ಕಸರತ್ತು ಸಹ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಇಂದು ಅಮೃತ ಸಿದ್ಧಿ ಯೋಗದ ಶುಭ ದಿನ ಇರುವ ಹಿನ್ನೆಲೆಯಲ್ಲಿ ಸಮರ್ಥ್ ಶಾಮನೂರು, ಸಚಿವ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರು ಇಂದು 2 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂದರೆ, ಒಂದು, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ತಾಯಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ಒಂದು ನಾಮಪತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಲ್ಲಿಕೆ ಮಾಡಿದರೆ, ಮತ್ತೊಂದು ನಾಮಪತ್ರವನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 10 ಯುವ ನಾಯಕರನ್ನು ಕರೆದುಕೊಂಡು ಮತ್ತೊಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ. ಮತ್ತು ತಮಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು. ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರ ಎಂಬುದನ್ನು ಸಹ ಕಾದು ನೋಡ್ಬೇಕು. ಯಾಕಂದ್ರೆ ಅವ್ರು ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿಯೂ ಸಹ ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ಇನ್ನೊಂದೆಡೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರೇನು ಟಿಕೆಟ್ಗಾಗಿ ಬೇಡಿಕೆ ಇಡ್ತಾ ಇದ್ದಾರೆ, ಆ ಆಕಾಂಕ್ಷಿಗಳಲ್ಲಿ ಒಬ್ಬರಾದಂತಹ ಸಾದಿಕ್ ಪೈಲ್ವಾನ್ ಅವರು ಸಹ ಇಂದು ಚುನಾವಣಾಧಿಕಾರಿಗಳ ಕಚೇರಿಗೆ ಆಗಮಿಸಿ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ತಮಗೆ ಕಾಂಗ್ರೆಸ್ B ಫಾರ್ಮ್ ಕೊಟ್ಟೇ ಕೊಡುತ್ತೆ ಎಂಬ ವಿಶ್ವಾಸವನ್ನ ಸಾದಿಕ್ ಪೈಲ್ವಾನ್ ಅವರು
ವ್ಯಕ್ತಪಡಿಸಿರುವಂತದ್ದು. ಇಂದು ಸಂಜೆ ಅಥವಾ ನಾಳೆ ಬೆಳಗ್ಗೆ ನನ್ನ ಕೈಗೆ ಬಿ ಫಾರ್ಮ್ ಸಿಗುತ್ತೆ. ಒಂದು ವೇಳೆ ಬಿ ಫಾರ್ಮ್ ಸಿಗದೇ ಇದ್ರೆ ಸೋಮವಾರ ನಮ್ಮ ಸಮುದಾಯದ ಎಲ್ಲಾ ನಾಯಕರು ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಒಟ್ಟಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಅಭ್ಯರ್ಥಿ ಕಣಕ್ಕಿಳಿಯುವುದು ನಿಶ್ಚಿತ ಮತ್ತು 100% ನಾವು ಅದನ್ನ ಮಾಡೇ ಮಾಡ್ತೀವಿ, ಕಣಕ್ಕಿಳಿಸಿ ಇರ್ತೀವಿ ಎಂಬ ಮಾತನ್ನ ಸಾದಿಕ್ ಪೈಲ್ವಾನ್ ಅವರು ಹೇಳಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲ ಪರಿಗಣಿಸಿ ಯಾವ ರೀತಿ ಸ್ಟೆಪ್ ತೆಗೆದುಕೊಳ್ಳುತ್ತೆ, ಈಗ ಯಾರಿಗೆ ಟಿಕೆಟ್ ನೀಡುತ್ತೆ ಎಂಬುದನ್ನ ಈಗ ಕಾದ್ ನೋಡಬೇಕಾಗಿದೆ. ಭಾವನಾ. ಎಸ್ ಮಹಾಂತೇಶ್, ವಾಪಸ್ ಬರ್ತೀನಿ. ಈಗ ನಾಗರಾಜ್ ಬಡ್ದಾಳ್ ನಮ್ಮ ಜೊತೆ ಲೈವ್ ನಲ್ಲಿ ಇದ್ದಾರೆ, ಕನ್ನಡಪ್ರಭ ಹಿರಿಯ ಪತ್ರಕರ್ತರು. ನಾಗರಾಜ್ ಅವರೇ, 75,000+ ಮತಗಳನ್ನು ಹೊಂದಿರುವ ಕ್ಷೇತ್ರ, ಮುಸ್ಲಿಂ ಸಮುದಾಯದ ಮತಗಳನ್ನು ಹೊಂದಿರುವ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪ ಅವರು ನಿರಂತರವಾಗಿ 4 ಬಾರಿಯೂ ಈ ಕ್ಷೇತ್ರ ರಚನೆ ಆದ ಮೇಲೆ ಗೆದ್ದುಕೊಂಡು ಬಂದಿದ್ದಾರೆ ನಿಜ. ಆದರೆ ಇನ್ನು ಮುಂದಕ್ಕೂ ಕೂಡ ಶಾಮನೂರು ಫ್ಯಾಮಿಲಿ ಜೊತೆಗೆ ಅಲ್ಪಸಂಖ್ಯಾತ ಮತಗಳು ನಿಲ್ಲುತ್ತೆ ಅನ್ನೋದು ಡೌಟ್. ಈ ಬಾರಿಯ ಉಪಚುನಾವಣೆಯ ವಾತಾವರಣ ಹಂಗೆ ಕಂಡು ಬರ್ತಾ ಇದೆ. ಈಗ ಸದ್ಯಕ್ಕೆ ಆತರ ವಾತಾವರಣ ಕಾಣಿಸ್ತಿದೆ ಆತರ. ಅದು ಕಾಂಗ್ರೆಸ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈಗ ಬಿ ಫಾರ್ಮ್ ಕೊಟ್ಟರು ಸಹಿತ ಕ್ಷಣದಲ್ಲಿ ಏನಾದ್ರೂ ಆಗ್ಬೋದು. ಅವರು ಕಾಂಗ್ರೆಸ್ ಹೈಕಮಾಂಡ್ ಎರಡು ಕಡೆಯವ್ರನ್ನೇನು ಅಲ್ಪಸಂಖ್ಯಾತ ಅವ್ರ ಮುಖಂಡರಾಗಿರ್ಬೋದು, ಶಾಮನೂರ್ ಕುಟುಂಬದವರಾಗಿರ್ಬೋದು, ಕುಂದಿರಿಸಿ ಸಮಸ್ಯೆಗೆ ಒಂದು ಪರಿಹಾರ ಕಾಣಿದ್ದು ಹಿಡಿತಾರೆ. ಈಗಾಗಲೇ ಬಿಜೆಪಿ ಅವರು ಒಂದು ಹೊಸ ದಾಳನೆ ಓಡಿಸ್ತಿದ್ದಾರೆ. ಸಾಮಾನ್ಯ ಕ್ಷೇತ್ರವಾಗಿದ್ದಂತ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಪರಿಶಿಷ್ಟ ಪಂಗಡದ ಯುವ ಮುಖಂಡ ಏನು ಎಸ್ ಟಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ಭಾಸ್ಕರ್ಯಪ್ಪನ್ನ ಅಚ್ಚರಿ ಅಭ್ಯರ್ಥಿಯರಿಗೆ ಕಣಕ್ಕಿಳಿಸುವ ಮೂಲಕ ಈ ಕಾಂಗ್ರೆಸ್ ಅವ್ರಿಗೂ ಒಂದು ಸವಾಲು ಹೊರಟಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ತದೆ ಸಹಜವಾಗಿ ಅದು ಎಲ್ಲರಿಗೂ ಕ್ಷೇತ್ರದವರಷ್ಟಲ್ಲ ಇಡೀ ಜಿಲ್ಲೆ ರಾಜ್ಯದಲ್ಲಿ ಕುತೂಹಲ ಕಲಿಸ್ತಿದೆ. ಆದ್ರೆ ಅಹಿಂದ ಓಟ್ಗಳು ಸ್ಟ್ರಾಂಗ್ ಆಗಿವೆ, ಹಾಗಾಗಿ ಬಿಜೆಪಿಯ ಈ ದಾಳ ಉರುಳಿಸಿದೆ ಅನ್ನೋದೇನೋ ನಿಜ. ಆದ್ರೆ ಒಂದಂತೂ ಹೌದು, ಮುಸ್ಲಿಂ ಮತಗಳು ಚದರಿಲ್ಲ ಇಲ್ಲಿವರೆಗೆ. ಆದ್ರೆ ಈ ಬಾರಿ ತಟಸ್ಥವಾದ್ರೆ ಅದರ ಲಾಭ ಬಿಜೆಪಿಗಾಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ SDPI ಅವರಾಗಿರ್ಬೋದು, ಆಮ್ ಆದ್ಮಿ ಅವರಾಗಿರ್ಬೋದು, ಆಮೇಲೆ ಓವೈಸಿ ಅವ್ರ ಪಕ್ಷ ಆಗಿರ್ಬೋದು, ಅವರು ಸಹಿತ ಕಾಂಗ್ರೆಸ್ ಇಂದ ಮುಸ್ಲಿಂ ಅಭ್ಯರ್ಥಿ ಕೊಟ್ರೆ ನಾವ್ ಯಾರನ್ನೂ ಕಡೆಕ್ಕಿಳಿಸಲ್ಲ ಅಂತ ಒಂದು ನಿರ್ಣಯ ಮಾಡಿದಾರೆ ಅವ್ರ ಸಮಾಜದವರೆಲ್ಲ ಸೇರ್ಕೊಂಡು. ಈ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡದೇ ಇದ್ರೆ ಅವ್ರು ಯಾರಾದ್ರೂ ಇಳಿಬಹುದು, ಇಲ್ಲ ಸಮಾಜದವ್ರೇನೋ ಒಂದು ಸಭೆ ಮಾಡಿ ನಿರ್ಧಾರ ಮಾಡ್ಬೇಕು ಅಂತ ಇದಾರೆ. ಅವರು ಅದನ್ನಾದ್ರೂ ಮುಂದುವರಿಬಹುದು. ಸೋಮವಾರ ನಿರ್ಧಾರ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕಾದ್ರೂ ಮುಂದುವರಿಬಹುದು, ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಯಾರಾದ್ರೂ ಕಳಿಸಿ ಇಲ್ಲಿ ಸರಿ ಮಾಡೋ ಜಮೀರ್ ಅವ್ರನ್ನೇ ಕಳಿಸ್ಬೋದು. ಆತರ ಏನಾದ್ರು ಮಾಡಿ ಒಂದು ಸಮಾಧಾನ ಪಡಿಸೋ ಪರಿಹಾರ ಏನಾದ್ರು ಕಂಡಿದೆ ಪ್ರಯತ್ನ ಮಾಡ್ಬೋದು. ಇಲ್ಲಾಂದ್ರೆ ಅಲ್ಪಸಂಖ್ಯಾತರಿಗಾದ್ರೂ ಅವಕಾಶ ಕೊಡ್ಬೋದು. ಬಟ್ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇಬ್ಬರು ಹಿಂದೆ ಸರಿಯೋ ಲಕ್ಷಣಗಳು ಬಹಳ ಕಮ್ಮಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಮರ್ಥ ತಮ್ಮ ತಾಯಿನ ಕರ್ಕೊಂಡು ಹೋಗಿ ನಾಮಿನೇಷನ್ ಫೈಲ್ ಮಾಡ್ತಾರೆ, ಇನ್ನೊಂದು ನಾಮಿನೇಷನ್ ಫೈಲ್ ಮಾಡ್ತಾರೆ, ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಹೇಳ್ತಾರೆ ಒಂದು ವೇಳೆ ಅದಾಗಲಿಲ್ಲ ಅಂದ್ರೆ, ಹೆಸರು ಅನೌನ್ಸ್ ನಮ್ಮ ಕಡೆ ಬರಲಿಲ್ಲ ಅಂತ ಹೇಳಿದ್ರೆ ಸೋಮವಾರ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ಅಂತ. ಸೊ ಇಬ್ಬರು ಅಖಾಡದಿಂದ ಹಿಂದೆ ಸರಿಯೋದೋ ಸಂಧಾನಕ್ಕೂ ಒಪ್ಕೊಳ್ಳೋದೋ ಐ ಥಿಂಕ್ ಆಗಬೇಕಾಗಿದ್ರೆ ಇದಕ್ಕೆ ಹಿಂದೆ ಆಗ್ಬಿಡ್ಬೇಕಾಗಿತ್ತು. ಈಗ ಆಗೋ ಚಾನ್ಸಸ್ ಕಮ್ಮಿ ಇದೆ. ಹೌದು, ಹಿಂದೆ ಎಲ್ಲ ಶಾಮನೂರ್ ಶಿವಶಂಕರಪ್ಪ ಅವರು ಇದ್ದಾಗ ಯಾರು ಸಹಿತ ಇಷ್ಟು ಬಿದ್ದು ಟಿಕೆಟ್ ತರ್ತಿರ್ಲಿಲ್ಲ. ಈಗ ಸೈಯದ್ ಖಾಲಿದ್ ಆಗಿರ್ಬೋದು, ರಾಷ್ಟ್ರೀಯ ಯುವ ಮುಖಂಡ ಆಗಿರೋದು, ರಾಷ್ಟ್ರೀಯ ಯುವ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಸಾದಿಕ್ ಪೈಲ್ವಾನ್ ಹಿರಿಯರು ಮುಸ್ಲಿಂ ಸಮಾಜಕ್ಕೆ. ಅಬ್ದುಲ್ ಜಬ್ಬಾರ್ ಅವರು ಈಗ 3ನೇ ಸರಿ MLC ಆಗಿದ್ದಾರೆ. ಅವರು ಸಹಿತ 3 ಅವಧಿಗೆ ಜಿಲ್ಲಾ ಅಧ್ಯಕ್ಷ ಆಗಿದ್ದರು. ಶಾಮನೂರ್ ಅವ್ರ ಜೊತೆಗೆ ಇದ್ದರು. ಈ ರೀತಿ ಮಾನಸ ಪುತ್ರರಾಗಿ ಇದ್ರು ಅವರು ಶಾಮನೂರ್ ಶಿವಶಂಕರಪ್ಪ ಅವರಿಗೆ. ಅವ್ರಾಗಿರ್ಬೋದು, ಈ ತರ ಇದಾರೆ ಬಹಳಷ್ಟು ಜನ ಆಕಾಂಕ್ಷಿಗಳು ಆ ಇದ್ದಾರೆ. ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಪರಿಹಾರ ಸೂತ್ರವನ್ನ ಕಂಡುಹಿಡಿಯುವ ಪ್ರಯತ್ನ ಸ್ವತಃ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರೇ ಮಾಡ್ಬೇಕಾಗ್ತದೆ. ಇದು ದಾವಣಗೆರೆ ವಿಚಾರ ಅಷ್ಟಿಷ್ಟಕ್ಕೆ ಏನು ಬಗೆಹರಿಯಲ್ಲ, ಅವರೇ ಇದಕ್ಕೆ ಪರಿಹಾರ ಸೂತ್ರ ಕಂಡುಹಿಡಿಯಬೇಕಾಗ್ತದೆ. ಎಸ್, ಆದರೆ ಪರಿಹಾರ ಅನ್ನೋದು ಕಂಡುಕೊಳ್ಳೋದು ಹೇಗೆ? ಯಾಕೆಂದ್ರೆ ಜಮೀರ್ ಅಹ್ಮದ್ ತಮ್ಮ ಕಡೆಯಿಂದ ಸ್ಟ್ರಾಂಗ್ಲಿ ಲಾಬಿ ನಡೆಸಿದ್ದಾರೆ, ಈಗಾಗಲೇ ಪ್ರಯತ್ನ ಪಟ್ಟಿದ್ದಾರೆ, ಇದ್ರ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. SS ಮಲ್ಲಿಕಾರ್ಜುನ್ ನಾನು ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತನೂ ಕೂಡ ಹೇಳಿದ್ರು. ಸಿದ್ದರಾಮಯ್ಯ ಅವರು ಒಂದೇ ವೇದಿಕೆಯಲ್ಲಿದ್ದಾಗ ಅಲ್ಲೇ ನಿಂತ್ಕೊಂಡು ನಾನು ಬೇಕಾದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ ಅನ್ನೋದ್ರ ಮೂಲಕ ನಾನು ಪಟ್ಟಲ್ ಸಡಿಲಿಸೋದಿಲ್ಲ ಅಂತ ಹೇಳಿದ್ರು. ಆದರೆ ಇದರ ಲಾಭ ಯಾರಿಗಾಗತ್ತೆ ಅನ್ನೋದು ಸದ್ಯಕ್ಕೆ ಇರೋ ಕುತೂಹಲ. ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.